ಆಧುನಿಕತೆ ಬೆಳೆದಂತೆ ಜಂಕ್ ಫುಡ್ಗಳಿಗೆ ಜನರು ಮಾರು ಹೋಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಸಿರಿಧಾನ್ಯದ ಮಹತ್ವ ಸಾರುವ ನಿಟ್ಟಿನಲ್ಲಿ ಸಿರಿಧಾನ್ಯ ಪಾಕ ಸ್ಪರ್ಧೆ ಹಮ್ಮಿಕೊಂಡಿದ್ದು, ಮಹಿಳೆಯರು ತಯಾರಿಸಿದ ವಿವಿಧ ಖಾದ್ಯಗಳು ಎಲ್ಲರನ್ನೂ ಆಕರ್ಷಿಸಿದಲ್ಲದೆ ನೋಡುಗರಿಗೆ ಬಾಯಲ್ಲಿ ನೀರೂರುವಂತೆ ಮಾಡಿತ್ತು. ಹಾಗಿದ್ರೆ ಅದು ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಖಾದ್ಯಗಳಿಗೆ ಮನಸೋತ ಜನರು. ದಾವಣಗೆರೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಸಿರಿಧಾನ್ಯಗಳಿಂದ ತಯಾರಿಸಲಾಗಿತ್ತು ವೆರೈಟಿ ಫುಡ್ಗಳು. ನವಣೆಯಿಂದ ತಯಾರಿಸಿದ ಕಡುಬು, ಬೇಸನ್ ಉಂಡೆ, ಸಾರ್ವಜನಿಕರನ್ನ ಆಕರ್ಷಿಸಿದ ಎಗ್ಲೆಸ್ ರಾಗಿ ಕೇಕ್, ರಾಗಿ ಕೀಲ್ಸ, ಮಾಲ್ಡಿ, ಸಿರಿಧಾನ್ಯಗಳಿಂದ ತಯಾರಿಸಿದ ಬಗೆ ಬಗೆಯ ಆಹಾರ ಪದಾರ್ಥಗಳಿಗೆ ಮನಸೋತ ಸಾರ್ವಜನಿಕರು. ಹೌದು, ದಾವಣಗೆರೆಯ ಕೃಷಿ ಇಲಾಖೆ ಆವರಣದಲ್ಲಿ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026ರ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದು, ಮಹಿಳೆಯರು ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಆಹಾರ ಪದಾರ್ಥಗಳ ಪ್ರದರ್ಶನ ಮಾಡಿದರು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 2,000 ರೂಪಾಯಿ ಇದ್ದು, ಇಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಲಿದ್ದಾರೆ. ಇವತ್ತಿನ ದಿವಸ ನಾವು ಪಾಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ದಾವಣಗೆರೆ ಜಿಲ್ಲೆಯ ಸುಮಾರು 93 ರೈತ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಂಡಿದ್ದರು. ಈ ಪೈಕಿ 70 ರೈತ ಮಹಿಳೆಯರು ಭಾಗವಹಿಸಿದ್ದಾರೆ. ಇವತ್ತು ಇದರ ಉದ್ದೇಶ ಏನಂದರೆ, ನಾವು ಸಿರಿಧಾನ್ಯಗಳನ್ನ ಈಗ ಉತ್ಪಾದನೆ ಮಾಡ್ತಾ ಇಲ್ಲ ರೈತರು. ಕಾಲಕ್ರಮೇಣ ನಮ್ಮಲ್ಲಿ ಅಡಿಕೆ ತೋಟಗಳು ಜಾಸ್ತಿಯಾಗಿ ಮೆಕ್ಕೆಜೋಳ, ಭತ್ತ ಈ ಥರ ಬೆಳೆಗಳು ಜಾಸ್ತಿಯಾಗಿ ಸಿರಿಧಾನ್ಯಗಳು ಈಗ ಮರೆತು ಹೋದಂಥ ಬೆಳೆಗಳಾಗಿವೆ. ಈ ಕಾರಣದಿಂದಾಗಿ ನಾವು ಪಾಕ ಸ್ಪರ್ಧೆ ಏರ್ಪಡಿಸಿ ಈ ಖಾದ್ಯಗಳನ್ನು ನಾವು ಪ್ರಸಿದ್ಧಿಗೆ ತರೋದೇ ಆದರೆ ಈಗ ರೈತರು ಮತ್ತೆ ಸಿರಿಧಾನ್ಯಗಳನ್ನ ಬೆಳೀತಾರೆ. ಮತ್ತು ಈ ಸಿರಿಧಾನ್ಯಗಳಂದರೆ ನಾವು ನಮ್ಮ ರೈತರಿಗೆ ಹೇಳಬೇಕಾಗ್ತದೆ, ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳಬೇಕಾಗ್ತದೆ. ನವಣೆ, ಆರ್ಕ, ಬರಗು, ಸಾಮೆ, ಊದಲು ಮತ್ತು ಕೊರಲೆ, ಇವುಗಳಲ್ಲಿ ಗೋಧಿಯಲ್ಲಿರುವಂಥ ಗ್ಲೂಟೆನ್ ಅನ್ನುವಂಥ ಪ್ರೋಟೀನ್ ಇರಲ್ಲ. ಹೀಗಾಗಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಈ ಬೆಳೆಗಳನ್ನು ನಾವು ಬೆಳ್ಕೋಬೋದು. ಆಮೇಲೆ ಈ ಸಿರಿಧಾನ್ಯಗಳ ಬೆಳೆ ಕ್ಷೇತ್ರ ನಾವು ಜಾಸ್ತಿ ಮಾಡಿದ್ದೇ ಆದಲ್ಲಿ ರೈತರಿಗೂ ಸಹಿತ ಕಡಿಮೆ ತೇವಾಂಶದಲ್ಲಿ ಬೆಳೆ ಬೆಳಲಿಕ್ಕೆ ಅವಕಾಶವೂ ಆಗುತ್ತೆ. ಆಮೇಲೆ ನಾವು ಇದರಲ್ಲಿ 3 ವಿಭಾಗಗಳಿದ್ದಾವೆ. ಸಿರಿಧಾನ್ಯಗಳ ತಿನಿಸುಗಳು ಒಂದು, ಸಿರಿಧಾನ್ಯಗಳಲ್ಲಿ ಮತ್ತು ಸಿಹಿ ತಿನಿಸುಗಳು ಮತ್ತು ಮರೆತು ಹೋದ ಖಾದ್ಯಗಳು ಅಂತ 3 ವಿಭಾಗದಲ್ಲಿ ನಾವು ತಲಾ ವಿಭಾಗದಲ್ಲೂ ಸಹಿತ ನಾವು 3 ಬಹುಮಾನಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇವತ್ತು ಮೊದಲನೇ ಬಹುಮಾನ ಬಂದು 5,000 ರೂಪಾಯಿ, ಎರಡನೇದು 3,000 ರೂಪಾಯಿ, ಮೂರನೇದು 2,000 ರೂಪಾಯಿ. ಇದರ ಉದ್ದೇಶ ಏನಂದರೆ, ನಮ್ಮಲ್ಲಿ ಇದನ್ನು ಪಾಪ್ಯುಲರ್ ಮಾಡುವಂಥದ್ದು, ಇದನ್ನು ಪ್ರಸಿದ್ಧಿಗೆ ತರುವಂಥದ್ದು. ಆಮೇಲೆ ಇದರಲ್ಲಿ ಗೆದ್ದಂಥ ಸ್ಪರ್ಧಿಗಳು ಏನು ಮಾಡ್ತಾರೆ, ಸ್ಟೇಟ್ ಲೆವೆಲಲ್ಲಿ ಭಾಗವಹಿಸ್ತಾರೆ. ಅಲ್ಲೂ ಗೆದ್ದರೆ ಅವರಿಗೆ ಬಹುಮಾನ ಮತ್ತೆ ಸಿಗುತ್ತೆ.
ಈ ರೀತಿ ನಾವು ಈಗ ಮಹಿಳೆಯರೇ ಬಹಳ ಮುಖ್ಯ ಅಂತ ನಮ್ಮ ಅಭಿಪ್ರಾಯ. ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಮಹಿಳೆಯರೇ ಈಗ ಅಡುಗೆ ಮಾಡುವಂಥವ್ರು ಆಗಿರೋದ್ರಿಂದ ಇವರು ಖಾದ್ಯಗಳನ್ನು ತಯಾರು ಮಾಡಿ ಎಲ್ರಿಗೂ ಉಣಬಡಿಸಿದರೆ ಈ ಖಾದ್ಯಗಳು ಪ್ರಸಿದ್ಧಿಗೆ ಬರ್ತವೆ, ಮುನ್ನೆಲೆಗೆ ಬರ್ತವೆ ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ನವಣೆ ಕಡುಬು, ನವಣೆ ಬೇಸನುಂಡೆ, ರಾಗಿ ಶಾವಿಗೆ, ಮುದ್ದೆ ಬಸ್ಸಾರು, ರಾಗಿ ಮಾಲ್ಟ್, ನವಣೆ ಉಪ್ಪಿಟ್ಟು, ನವಣೆ ಕೋಡುಬಳೆ, ಹಪ್ಪಳ, ಚಕ್ಕುಲಿ, ಸಜ್ಜೆ ರೊಟ್ಟಿ, ನವಣೆ ಕಿಲ್ಸ, ನವಣೆ ಕಜ್ಜಾಯ, ಸಜ್ಜೆ ಕಡುಬು, ಸಿರಿಧಾನ್ಯ ಬರಗು ಲಡ್ಡು, ನವಣೆ ಹೋಳಿಗೆ, ನವಣೆ ಗೋಲಿ ಕೀರ್, ಹುಳ್ಳಿಕಾಳು ತೊಕ್ಕು, ಜೋಳದ ಕಿಚಡಿ, ಹುರುಳಿ ಮುದ್ದೆ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಮಹಿಳೆಯರು ಪ್ರದರ್ಶಿಸಿದರು. ಈ ಸ್ಪರ್ಧೆಯಲ್ಲಿ 90ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಮ್ಮದು ರಾಘವೇಂದ್ರ ಫುಡ್ ಇಂಡಸ್ಟ್ರಿ ಅಂತ ನಾವು ಮಾಡ್ಕೊಂಬಂದಿರೋದು ನವಣೆ ಬರಗು ಕಜ್ಜಾಯ, ಸಜ್ಜೆ ಹಾಲು, ಆಮೇಲೆ ನವಣೆ ಕಿಲ್ಚ. ನಾವು ನವಣೆ ಸಜ್ಜೆ ಕಜ್ಜಾಯ ಮಾಡ್ಕೊಂಬಂದ್ವಿ, ಆಮೇಲೆ ಸಜ್ಜೆ ಹಾಲು, ನವಣೆ ಕಿಲ್ಸ ಮಾಡ್ಕೊಂಬಂದಿದ್ವಿ. ನಮ್ಮದು ಇಂಡಸ್ಟ್ರಿ ಇದೆ, ನಮ್ಮ ಹತ್ರ 100+ ಪ್ರಾಡಕ್ಟ್ ಇದೆ. ನಾವು ಸಪ್ಲಿಮೆಂಟು ಮಾಡ್ತೀವಿ, ಆಮೇಲೆ ನಾವೇ ರೆಡಿ ಮಾಡ್ತೀವಿ. ಒಂದು 20 ಜನ ಹೆಣ್ಮಕ್ಳು ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ಸಿರಿಧಾನ್ಯದಲ್ಲಿ ಒಂದಾದ ಬರಗುನ ಯೂಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಬರಗುಯಿಂದನೇ ಬೇಯಿಸಿದ ಲಡ್ಡುನ ಮಾಡಿದ್ದೀನಿ. ಇದರಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ನಾರಿನಾಂಶ ಚೆನ್ನಾಗಿದೆ. ಆಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಶುಗರ್ ಪೇಷಂಟ್ಸ್ಗೆ ಚೆನ್ನಾಗಾಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲನೂ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಇರುತ್ತೆ ಸರ್. ಒಂದು ಧಾನ್ಯ ಸರ್, ಅದು ಒಂದು ವಿಧದ ಬರಗು ಸಿರಿಧಾನ್ಯ. ಬರಗುವಿಂದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೀನಿ ಸರ್, ಮತ್ತು ಬರಗುವಿಂದನೇ ಬೇಸನ್ ಲಡ್ಡುನ ಮಾಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸರ್. ನಾನು ಪೇಪರಲ್ಲಿ ನೋಡಿಬಿಟ್ಟು ಇದೇ ಫಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಮಾಡ್ತಾ ಇರೋದು. ನಾನು ಪೇಪರ್ ನೋಡಿ ರಾಗಿ ಮಾಲ್ದಿ ಅಂತ ಮಾಡ್ಕೊಂಬಂದೇನು. ಮಾಲ್ದಿ ಇದು ಹಿಂದಿನಿಂದ ನಮ್ಮ ಪೂರ್ವಿಕರು ಮಾಡ್ಕೊಂಬಂದ್ರದು. ಆದರೆ ಇತ್ತೀಚಿನ ದಿನ ಅಂಥಂಥ ಎಣ್ಣೆಗೆಲ್ಲ ಕರೆದಿರ್ತಾರೆ, ಬೋಂದ್ಯ, ಮೈಸೂರು ಪಾಕು, ಜುಲಾಬಿ, ಅವನ್ನೆಲ್ಲ ಬಿಟ್ಟಾಕಿ ಇತ್ತೀಚಿನ ದಿನಗಳ ನೀವೆಲ್ಲ ಹುಡುಗರು ಮತ್ತು ಯುವತಿಯರು ನಮ್ಮ ಒಂದು ಪುರಾತನ ಪದ್ಧತಿ ಬರ್ಬೇಕಂತ ನನ್ನ ಅನಿಸಿಕೆ. ನಾನು ರಾಗಿ ನೆನೆ ಇಟ್ಟು ಮೊಳಕೆ ಕಟ್ಟಿ ಅದು ನೆರಳಲ್ಲೇ ಒಣಗಿಸಿ ಹುರಿದು ಕೊಬ್ಬರಿ ಮತ್ತು ಜಾಜಿಕಾಯಿ, ಶುಂಠಿ, ಏಲಕ್ಕಿ ಹಾಕಿಬಿಟ್ಟು ಮಾಲ್ದಿ ತಯಾರು ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನಾನು ನೀವೆಲ್ಲರೂ ಉಪಯೋಗಿಸಿದ್ರೆ ಉತ್ತಮ ಅಂತ ನಾನು ಬಯಸ್ತೀನಿ. ಒಟ್ಟಿನಲ್ಲಿ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ವಿವಿಧ ಖಾದ್ಯಗಳನ್ನು ಪ್ರದರ್ಶಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.